KCETಲಿ ಎಲ್ಲಾದರೂ ಈ ಥರ ಒಂದು ಕ್ವಶನ್ ಕೊಟ್ಟು ಫೈಂಡ್ dy/dx ಅಥವಾ ಇಂಟಿಗ್ರಲ್ ಆಫ್ y/dx ಅಂತ ಕೇಳಿದ್ರೆ ನೀವೇನು ಮಾಡ್ತೀರಾ? ಅದೇ ಸಂತೂರು ಜಾಸ್ತಿಯನ್ನು ತಲೆ ಕೆಡಿಸ್ಕೊಬೇಡ್ರೋ. ಇದಕ್ಕೆ ಈಸಿಯರ್ ಆಗಿರೋ ಶಾರ್ಟ್ ಟ್ರಿಕ್ಕನ್ನು ನಾನು ಹೇಳ್ಕೊಡ್ತೀನಿ. ಆಲ್ವೇಸ್ ರಿಮೆಂಬರ್ ಮಕ್ಕಳೇ, e⁻log(f(x) ಈ ಥರ ಬಂದರೆ ಈ ಪ್ರಾಪರ್ಟಿನ ಅಪ್ಲೈ ಮಾಡಿ. ದಿಸ್ ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು ದ ಫಂಕ್ಷನ್ f(x). ಈ ಒಂದು ಪ್ರಾಪರ್ಟಿ ನಿಮಗೆ ನೆನಪಿದ್ರೆ ಈ ಥರ ಕ್ವಶನನ್ನೆಲ್ಲ ಬರೀ ಒಂದು 10 ಸೆಕೆಂಡ್ ಒಳಗೆ ಸಾಲ್ವ್ ಮಾಡ್ಬೋದು. ಹಾಗಾದರೆ ಕೊಟ್ಟಿರೋ ಕ್ವಶನಲ್ಲಿ e⁻log(sin x) ಅಂತಿದೆ. ಸೊ ದ ವ್ಯಾಲ್ಯೂ ಆಫ್ y ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು sin x. ಸೊ y ವ್ಯಾಲ್ಯೂ ನನಗೆ ಗೊತ್ತಾದರೆ ಅವರು ಡಿಫ್ರೆನ್ಸಿಯೇಷನ್ ಕೇಳಿದ್ರೆ dy/dx ಏನಾಗುತ್ತೆ? ಹಾಗಾದರೆ dy/dx ಆಫ್ sin x ವಿಲ್ ಆಲ್ವೇಸ್ ಬಿ ಈಕ್ವಲ್ ಟು cos x. ಇಷ್ಟೇ ನಿಮ್ಮ ಆನ್ಸರು. ಹಾಗಾದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಆಫ್ y/dx ಅನ್ನೋದು. ಮತ್ತು ಈ ರೀಲನ್ನು ನಿಮ್ಮ ತರಲೆ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ನಿಮಗೆ ನಮ್ಮ ಟೀಚಿಂಗ್ ಇಷ್ಟ ಆಗ್ತಾ ಇದ್ದು ನಮ್ಮ ಹತ್ರನೇ ಪೂರ್ತಿ ಕ್ಲಾಸಸ್ ಕೇಳಬೇಕು ಅಂತ ಅನಿಸಿದ್ರೆ ನಮ್ಮ ಫಿಸಿಕ್ಸ್ ಪೆಪ್ ಟಾಕ್ ಆ್ಯಪನ್ನು ನೀವು ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಇಷ್ಟ ಆಗಿರೋ ಬ್ಯಾಚ್ಗೆ ಎನ್ರೋಲ್ ಆಗ್ಬೋದು ಮಕ್ಕಳೇ. ತುಂಬ ಕ್ಲೀನಾಗಿ ಪಾಠ ಮಾಡಿ ಕೊಡ್ತೀವಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ.